ಅದೇನೇ ಎತ್ಕೊಂತಾನೆ ಇದು ಓಡಾಡ್ತಿದೆ. ಕೊಟ್ಟಿಯೂರು ದೇವಸ್ಥಾನಕ್ಕೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು, ಅದರಲ್ಲೂ ಕರ್ನಾಟಕದಿಂದ ಕನ್ನಡಿಗರು ಹೋಗಿದ್ದಾರೆ. ನೋಡ್ತಾ ಇರ್ಬೋದು ಕೊಟ್ಟಿಯೂರು ದೇವಸ್ಥಾನ ಯಾವ ರೀತಿ ತುಂಬಾನೇ ಒಂದು ಪ್ರಕೃತಿಯ ಮಳೆಯಲ್ಲಿ ಇರುವಂತಹ ಕೊಟ್ಟಿಯೂರು ದೇವಸ್ಥಾನ ಶಿವನ ದೇವಸ್ಥಾನ. ಶಿವನ ದರ್ಶನಕ್ಕೆ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೇರೆ ಬೇರೆ ರಾಜ್ಯದಿಂದಲೂ ಸಹ ಆಗಮಿಸುತ್ತಿದ್ದಾರೆ. ಮತ್ತೆ ಇಲ್ಲಿ ಈ ಸತಿ ಲಾಸ್ಟ್ ಇಯರ್ಗಿಂತ ತುಂಬಾ ಚೆನ್ನಾಗಿ ಸೌಕರ್ಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪಾರ್ಕಿಂಗ್ ಇಂದ ಹಿಡಿದು ಅಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಕ್ಯೂ ಸಿಸ್ಟಮ್ ಆಗಿರ್ಬೋದು, 2-3 ಕ್ಯೂ ಸಿಸ್ಟಮ್ ಇರುತ್ತೆ. ಸೊ ಕ್ಯೂ ನಲ್ಲಿ ಸಹ ಬರ್ಬೋದು. ಬೆಳಗ್ಗೆ ಮತ್ತೆ ಸಂಜೆ ಬೇಗ ದರ್ಶನ ಆಗುವಂತ ಒಂದು ಸಮಯ ಅದು. ಅಂದ್ರೆ ಬೆಳಗಿನ ಜಾವ ಮತ್ತೆ ಸಂಜೆಯ ಟೈಮ್ ನಲ್ಲಿ ಬೆಳಗ್ಗೆ 5-5:30 ಓಪನ್ ಆದ್ರೆ ಸಂಜೆ ಅಂದ್ರೆ ರಾತ್ರಿ 8:30-9 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಆರಾಮಾಗಿ ಬಂದು ದರ್ಶನವನ್ನ ಸಹ ಪಡ್ಕೊಳ್ಬಹುದು, ನೋಡ್ತಾ ಇರ್ಬೋದು. ಜೊತೆಗೆ ಬೆಳಗ್ಗೆ ಮತ್ತೆ ಸಂಜೆ ರಾತ್ರಿಯ ಟೈಮ್ ನಲ್ಲಿ ಆನೆಗಳು ಉತ್ಸವದಲ್ಲಿ ಭಾಗಿಯಾಗ್ತವೆ, ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತವೆ. 2 ಆನೆಗಳು ದೇವಸ್ಥಾನದಲ್ಲಿ ಇರುವಂತದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ಲಾಡ್ಜ್ಗಳು ಈಗ ಸ್ವಲ್ಪ ಕಡಿಮೆ ಸಿಗೋದು, ಯಾಕೆಂದ್ರೆ ಅಲ್ಲಿ ಸುತ್ತಮುತ್ತ ಕಂಪ್ಲೀಟ್ ಎಲ್ಲ ಲಾಡ್ಜ್ಗಳು ಬುಕ್ ಆಗ್ಬಿಟ್ಟಿರುತ್ತೆ. ತುಂಬಾನೇ ಜನಸಾಗರ ಇರ್ತಾರೆ. ಮತ್ತೆ ಅಲ್ಲಿ ಜನಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಚೆನ್ನಾಗಿದೆ. ಲಾಡ್ಜ್ಗಳು ಬೇಕಂದ್ರೆ ಸ್ವಲ್ಪ ದೂರ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ, ಅಲ್ಲಿ ಲಾಡ್ಜ್ಗಳು ಸಿಗ್ತವೆ. ಸೊ ಕೊಟ್ಟಿಯೂರು ದೇವಸ್ಥಾನ ಸುತ್ತಮುತ್ತ ಲಾಡ್ಜ್ಗಳು ಸ್ವಲ್ಪ ದುಬಾರಿ ಆಗಿರುತ್ತೆ, ಅಂದ್ರೆ 1,500-2,000 ತನಕ ಇರುತ್ತೆ ಒಂದು ದಿವಸಕ್ಕೆ ಪರ್ ರೇಟ್. ಆದ್ರೆ ಸ್ವಲ್ಪ ಹೊರಗಡೆ ಹೋದ್ರೆ 800 ರೂಪಾಯಿ ತನಕ ನಿಮ್ಗಲ್ಲಿ ರೇಟ್ ಪ್ರೈಸ್ ಸಿಗ್ಬೋದು. ಸೊ ಹೀಗಾಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಆಗುತ್ತೆ. ಮತ್ತೆ ಮಾಮೂಲಿ ಅಂತೆ ನೀವು ಮೈಸೂರು ಬೆಂಗಳೂರಿಂದ ಹೋದ್ರೆ ಏನು
ಬಂಡೀಪುರ ರಸ್ತೆಯಿಂದ ಹೋಗ್ಬೋದು. ಅದ್ ಬಿಟ್ರೆ ಎಚ್ ಡಿ ಕೋಟೆ ಅಂತರಸಂತೆ ಆ ಕಡೆಯಿಂದ ಹೋಗ್ಬೋದು. ಅದ್ ಬಿಟ್ರೆ ಏನು ಹುಣಸೂರ್ ಭಾಗದ ಆ ಕಡೆಯಿಂದ ಹೋಗ್ಬೋದು. ಒಂದು 3 ರೂಟ್ಗಳಿದಾವೆ. ಸೊ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಹೋದ್ರೆ ಬೆಳಗಿನ ಜಾವ ಹೊರಟ್ರೆ ಮತ್ತೆ ನೈಟ್ ಅಷ್ಟೊತ್ತಿಗೆ ವಾಪಸ್ ರಿಟರ್ನ್ ಆಗ್ಬೋದು. ಆದ್ರೆ ಕ್ಯೂ ನಲ್ಲಿ ನಿಂತ್ಕೊಬೇಕಾಗತ್ತೆ. ಸುಮಾರು ಒಂದು 2 ಅವರ್ ಆದ್ರೂ ಬೇಕೇ ಬೇಕು. ಆದ್ರೆ ಒಂದು ಅದೃಷ್ಟ ಲಕ್ ಏನಾದ್ರು ಇದ್ರೆ 1 ಅವರ್ ಒಳಗಡೆನೂ ಸಹ ದರ್ಶನ ಆಗಿರುವಂತದ್ದು ಇದಾವೆ. ಹಲವಾರು ಭಕ್ತಾದಿಗಳು ಸಹ ವಿಡಿಯೋ ಎಲ್ಲ ಮಾಡಿ ನೋಡಿರ್ತೀರಾ ನೀವು. ಭಕ್ತಾದಿಗಳಿಗೆ ಇಲ್ಲಿ ಏನಂದ್ರೆ ರೂಲ್ಸ್ ಇರುತ್ತೆ. ಅದೇ ಬಟ್ಟೆ ಹಾಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಪಂಚೆ ಶಲ್ಯ, ಶರ್ಟ್ ತೆಗಿಬೇಕು, ಪಂಚೆ ಶಲ್ಯ ಇರಬೇಕು. ಲೇಡೀಸ್ಗೆ ಸಾಮಾನ್ಯ ಉಡುಪು, ನಾರ್ಮಲ್ ಉಡುಪು ಆಗಿರುತ್ತೆ. ಪ್ಯಾಂಟ್ ಶರ್ಟ್ ಅಲೋ ಇರೋದಿಲ್ಲ. ಇದನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಲಾಸ್ಟ್ ಇಯರ್ ತುಂಬಾನೇ ಅಲ್ಲಿ ಸ್ನಾನಕ್ಕೆ ಅಂದ್ರೆ ಅಲ್ಲಿ ಏನು ನದಿ ಇದೆ ಅಲ್ಲಿ ಏನು ಒಳ ಉಡುಪುಗಳನ್ನೆಲ್ಲ ಅಲ್ಲೇ ಬಿಸಾಕ್ ಹೋಗುವುದು ಎಲ್ಲರೂ ಕೂಡ ಮಾಡ್ತಿದ್ರು. ಬಟ್ ಈ ಸತಿ ಎಲ್ಲರೂ ಕೂಡ ಜನರು ನೀಟಾಗಿ ಪಾಲಿಸ್ತಾ ಇದ್ದಾರೆ. ಈ ಸತಿ ಆರಾಮಾಗಿ ಎಲ್ಲರೂ ಕೂಡ ಆರಾಮಾಗಿ ದರ್ಶನವನ್ನ ಸಹ ಪಡ್ಕೊಳ್ತಾ ಇದ್ದಾರೆ. नरेश सर